ನಮಸ್ಕಾರ. ಮಹಾಶಿವರಾತ್ರಿ ಈ ಹೆಸರು ಕೇಳಿದ ತಕ್ಷಣ ಒಂದು ವಿಶೇಷವಾದ ಭಾವನೆ ಮೂಡುತ್ತೆ ಅಲ್ವಾ? ಭಾರತದಾದ್ಯಂತ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇದೊಂದು ಅತ್ಯಂತ ಮಹತ್ವದ ರಾತ್ರಿ. ಆದರೆ ಇದು ಬರೀ ಒಂದು ಹಬ್ಬನಾ? ಖಂಡಿತ ಇಲ್ಲ. ಇದೊಂದು ಬಹಳ ಆಳವಾದ ಅನುಭವ. ಹಾಗಾದ್ರೆ ಏನಿದು ಮಹಾಶಿವರಾತ್ರಿಯ ವಿಶೇಷತೆ? ಇದು ಕೇವಲ ನಾವು ಪುರಾಣ ಕಥೆಗಳಲ್ಲಿ ಕೇಳುವ ಒಂದು ರಾತ್ರಿನಾ? ಅಥವಾ ಇದರ ಹಿಂದೆ ಏನಾದ್ರೂ ಬ್ರಹ್ಮಾಂಡದ ವಿದ್ಯಮಾನ ಅಂದ್ರೆ ಒಂದು ಕಾಸ್ಮಿಕ್ ಈವೆಂಟ್ ಇದೆಯಾ? ಅಥವಾ ಅದಕ್ಕೂ ಮೀರಿ ಸೈಂಟಿಫಿಕ್ ಕಾರಣಗಳೇನಾದ್ರೂ ಇರ್ಬೋದಾ? ಬನ್ನಿ, ಈ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ. ಸರಿ, ಹಾಗಾದ್ರೆ ಮೊದಲು ಇದರ ಮೂಲಭೂತ ಆಚರಣೆ ಏನು ಮತ್ತು ಇದರ ಮಹತ್ವ ಎಷ್ಟು ವ್ಯಾಪಕವಾಗಿದೆ ಅಂತ ನೋಡೋಣ. ಮಹಾಶಿವರಾತ್ರಿ ಅಂದ ತಕ್ಷಣ ನಮಗೆಲ್ಲ ನೆನ್ಪಾಗೋದು ಇಡೀ ರಾತ್ರಿ ಎಚ್ಚರವಾಗಿರೋದು, ಅಂದ್ರೆ ಜಾಗರಣೆ, ಜೊತೆಗೆ ಉಪವಾಸ, ಧ್ಯಾನ, ಇವೆಲ್ಲ ನಮ್ಗೆ ಗೊತ್ತಿರೋ ವಿಷಯಗಳೇ. ಆದ್ರೆ ನಾವರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಇವು ಕೇವಲ ಸಂಪ್ರದಾಯಗಳಲ್ಲ, ಬದಲಿಗೆ ಒಂದು ದೊಡ್ಡ ಅನುಭವಕ್ಕೆ ತೆರೆದುಕೊಳ್ಳುವ ಹೆಬ್ಬಾಗಿಲು ಇದ್ದಾಗೆ. ಓಕೆ, ರಾತ್ರಿಯಿಡೀ ಎಚ್ಚರವಾಗಿರೋದು ಸರಿ, ಆದ್ರೆ ಯಾಕೆ ಈ ಜಾಗರಣೆ ಅನ್ನೋ ಸಂಪ್ರದಾಯ ಶುರುವಾಗಿದ್ದಾದ್ರೂ ಹೇಗೆ? ಬನ್ನಿ, ಇದರ ಹಿಂದಿರೋ ಕೆಲವು ಇಂಟ್ರೆಸ್ಟಿಂಗ್ ಕಥೆಗಳನ್ನ ನೋಡೋಣ. ಸಾಮಾನ್ಯವಾಗಿ 2 ಮುಖ್ಯ ಕಥೆಗಳು ಕೇಳಿಬರ್ತವೆ. ಮೊದಲನೆಯದು ಸಮುದ್ರ ಮಂಥನದ ಕಥೆ. ಜಗತ್ತನ್ನೇ ನಾಶ ಮಾಡಬಲ್ಲ ಹಾಲಾಹಲ ವಿಷ ಬಂದಾಗ ಶಿವ ಅದನ್ನ ಕುಡಿದು ಎಲ್ಲರನ್ನೂ ರಕ್ಷಿಸ್ತಾನೆ. ಆತನ ಈ ನಿಸ್ವಾರ್ಥತೆಗೆ ಕೃತಜ್ಞತೆ ಸಲ್ಲಿಸೋಕೆ ದೇವತೆಗಳೆಲ್ಲ ಆ ರಾತ್ರಿ ಜಾಗರಣೆ ಮಾಡಿದ್ರಂತೆ. ಇನ್ನೊಂದು ಕಥೆ ಪ್ರಕಾರ ಇದೇ ರಾತ್ರಿ ಶಿವ ಮತ್ತು ಪಾರ್ವತಿಯರ ದಿವ್ಯ ವಿವಾಹ ನಡೆದಿದ್ದು. ಇದು ಸೃಷ್ಟಿ ಮತ್ತು ಸಮತೋಲನದ ಸಂಕೇತ. ನೋಡಿ, 2 ಕಥೆಗಳು ಎಷ್ಟು ಅರ್ಥಗರ್ಭಿತವಾಗಿವೆ. ಶಿವನೇ ಹೇಳಿದನೆಂದು ನಂಬಲಾಗುವ ಈ ಮಾತು ನೋಡಿ, ಇದು ಏನ್ ಹೇಳುತ್ತೆ ಅಂದ್ರೆ ಈ ರಾತ್ರಿಯ ಭಕ್ತಿಗೆ ಒಂದು ವಿಶೇಷವಾದ ಮಹತ್ವ ಇದೆ ಅಂತ. ಅಂದರೆ ಇದು ಕೇವಲ ಒಂದು ಸಂಪ್ರದಾಯ ಅಲ್ಲ, ಬದಲಿಗೆ ಭಕ್ತ ಮತ್ತು ಭಗವಂತನ ನಡುವಿನ ಒಂದು ವೈಯಕ್ತಿಕ ಸಂಬಂಧವನ್ನ, ಒಂದು ಪರ್ಸನಲ್ ಕನೆಕ್ಷನ್ ಅನ್ನ ಆಚರಿಸೋ ಕ್ಷಣ. ಸರಿ, ಇದುವರೆಗೂ ನಾವು ಕಥೆಗಳನ್ನ ನೋಡಿದ್ವಿ. ಈ ಕಥೆಗಳು ಯಾಕೆ ಈ ಆಚರಣೆ ಅಂತ ಸಾಂಸ್ಕೃತಿಕವಾಗಿ ವಿವರಿಸುತ್ತೆ. ಆದ್ರೆ ಇದರ ಹಿಂದೆ ಬ್ರಹ್ಮಾಂಡದ ಏನಾದ್ರೂ ವಿದ್ಯಮಾನ ಇರಬಹುದಾ? ಖಗೋಳಶಾಸ್ತ್ರ ಈ ಬಗ್ಗೆ ಏನ್ ಹೇಳುತ್ತೆ? ಬನ್ನಿ ಈಗ ಆ ಕಡೆ ಗಮನ ಹರಿಸೋಣ. ನೋಡಿ, ಇಲ್ಲಿ ಸಮಯ ಅಥವಾ ಟೈಮಿಂಗ್ ತುಂಬಾನೇ ಮುಖ್ಯ. ಪ್ರತಿ ಚಾಂದ್ರಮಾನ ತಿಂಗಳ 14ನೇ ರಾತ್ರಿ ಅಂದ್ರೆ ಅಮಾವಾಸ್ಯೆಗೆ ಜಸ್ಟ್ 1 ದಿನ ಮುಂಚೆ ಬರೋಡೆ ಶಿವರಾತ್ರಿ. ಆ ದಿನ ಆಕಾಶದಲ್ಲಿ ಸೂರ್ಯ ಮತ್ತು ಚಂದ್ರ ಒಂದು ನಿರ್ದಿಷ್ಟ ರೀತಿಯಲ್ಲಿ ಜೋಡಣೆಗೊಂಡಿರ್ತಾರೆ. ಈ ಜೋಡಣೆಯಿಂದ ಭೂಮಿಯ ಮೇಲೆ ಒಂದು ವಿಶಿಷ್ಟವಾದ ಪ್ರಭಾವ ಉಂಟಾಗತ್ತೆ. ಓಕೆ, ಗ್ರಹಗಳೆಲ್ಲ ಒಂದ್ ಲೈನ್ಗೆ ಬಂತು, ಅದರಿಂದ ನಮ್ಗೇನು ಅಂತ ಅನಿಸ್ಬೋದು. ಆದ್ರೆ ಈ ಖಗೋಳೀಯ ವಿದ್ಯಮಾನ ಕೇವಲ ಆಕಾಶಕ್ಕೆ ಸೀಮಿತ ಅಲ್ಲ, ಇದರ ಪ್ರಭಾವ ನಮ್ಮ ಶರೀರದ ಮೇಲೂ ಆಗತ್ತೆ ಅಂತ ಹೇಳಲಾಗತ್ತೆ. ಅದರಲ್ಲೂ ಯೋಗವಿಜ್ಞಾನದ ಪ್ರಕಾರ ಈ ರಾತ್ರಿ ನಮ್ಮೊಳಗಿನ ಶಕ್ತಿ ನೈಸರ್ಗಿಕವಾಗಿಯೇ ಮೇಲ್ಮುಖವಾಗಿ, ಅಂದ್ರೆ ಒಂದು ಅಪ್ವರ್ಡ್ ಫ್ಲೋ ಆಗಲು ಶುರುವಾಗತ್ತಂತೆ. ಇಲ್ಲಿವರೆಗೂ ನಾವು ಪುರಾಣ, ಖಗೋಳಶಾಸ್ತ್ರ ನೋಡಿದ್ವಿ. ಈಗ ಸ್ವಲ್ಪ ಮಾಡರ್ನ್ ಆಗಿ ಯೋಚಿಸೋಣ. ಈ ಆಚರಣೆಗೆ ಒಂದು ವೈಜ್ಞಾನಿಕ ವ್ಯಾಖ್ಯಾನ ಕೊಡೋ ಪ್ರಯತ್ನ ಕೂಡ ನಡೆದಿದೆ. ಅದು ಏನು ಅಂತ ಕೇಳಿದ್ರೆ ನಿಜಕ್ಕೂ ಕುತೂಹಲ ಮೂಡುತ್ತೆ. ನೋಡೋಣ ಬನ್ನಿ. ಕ್ವಾಂಟಮ್ ಸೈನ್ಸ್. ಹೌದು, ಸರಿಯಾಗೇ ಕೇಳಿಸ್ಕೊಂಡಿದ್ದಿರು. ಕೆಲವು ಆಧುನಿಕ ಆಧ್ಯಾತ್ಮಿಕ ಗುರುಗಳು ಈ ರಾತ್ರಿಯ ವಿದ್ಯಮಾನವನ್ನ ವಿವರಿಸೋಕೆ ಕ್ವಾಂಟಮ್ ಫಿಸಿಕ್ಸ್ನ ಕೆಲವು ಕಾನ್ಸೆಪ್ಟ್ಗಳನ್ನ ಬಳಸ್ತಾರೆ. ಇದೇನೋ ಸೈಂಟಿಫಿಕ್ ಆಗಿ ಸಾಬೀತಾದ ವಿಷಯ ಅಂತಲ್ಲ, ಆದ್ರೆ ನಮ್ಮ ಪ್ರಾಚೀನ ಸಂಪ್ರದಾಯವನ್ನ ಒಂದು ಹೊಸ ದೃಷ್ಟಿಕೋನದಲ್ಲಿ ನೋಡೋಕೆ ಇದೊಂದು ದಾರಿ ತೋರಿಸುತ್ತೆ. ಹಾಗಾದ್ರೆ ಏನಿದು ಶಕ್ತಿಯ ನೈಸರ್ಗಿಕ ಏರಿಕೆ ಅನ್ನೋ ಥಿಯರಿ? ಇದರ ಪ್ರಕಾರ ಆ ರಾತ್ರಿಯ ಗ್ರಹಗಳ ಜೋಡಣೆಯಿಂದ ನಮ್ಮ ಶರೀರದೊಳಗಿನ ಎನರ್ಜಿ ಗುರುತ್ವಾಕರ್ಷಣೆಯ ಸೆಳೆತವನ್ನೂ ಮೀರಿ ಸಹಜವಾಗಿಯೇ ಬೆನ್ನುಮೂಳೆಯ ಮೂಲಕ ಮೇಲಕ್ಕೆ ಹರಿಯೋಕ್ ಶುರುವಾಗುತ್ತಂತೆ. ಇದು ಆಧ್ಯಾತ್ಮಿಕ ಸಾಧನೆ ಮಾಡೋರಿಗೆ ಒಂದು ರೀತಿ ನ್ಯಾಚುರಲ್ ಬೂಸ್ಟ್ ಕೊಟ್ಟ ಹಾಗೆ. ಹಾಗಾದ್ರೆ ಈ ಜಾಗರಣೆ ಮಾಡೋದ್ರ ಹಿಂದಿನ ನಿಜವಾದ ಆಧ್ಯಾತ್ಮಿಕ ಗುರಿಯೇನು? ಸುಮ್ನೆ ನಿದ್ದೆ ಬಿಡೋದಲ್ಲ. ಇದರ ಮುಖ್ಯ ಉದ್ದೇಶವೇ ನಮ್ಮೊಳಗಿನ ಅಜ್ಞಾನ ಅನ್ನೋ ಕತ್ತಲನ್ನ ದೂರ ಮಾಡಿ, ಚಂಚಲವಾಗಿರೋ ಮನಸ್ಸನ್ನ ಒಂದು ಕಡೆ ಸ್ಥಿರವಾಗಿ ನಿಲ್ಲಿಸಿ ನಮ್ಮ ಶಕ್ತಿಯನ್ನ ಒಳಮುಖವಾಗಿ ಮತ್ತು ಮೇಲ್ಮುಖವಾಗಿ ಹರಿಯೋಂತೆ ಮಾಡೋದು. ನೋಡಿ, ಈಗ ಎಲ್ಲವೂ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗತ್ತೆ ಅಂತ. ಆ ರಾತ್ರಿ ಶಕ್ತಿ ಸಹಜವಾಗಿ ಮೇಲಕ್ಕೆ ಹರಿಯುತ್ತೆ ಅಂತ ಹೇಳಿದ್ವಲ್ಲ, ಅದಕ್ಕಾಗಿಯೇ ನಮ್ಮ ಹಿರಿಯರು ರಾತ್ರಿಯಿಡೀ ಬೆನ್ನುಮುಡೆಯನ್ನ ನೇರವಾಗಿ ಇಟ್ಕೊಂಡು ಕೂರ್ಬೇಕು ಅಂತ ಹೇಳೋದು. ಹೀಗೆ ಮಾಡೋದ್ರಿಂದ ಆ ನ್ಯಾಚುರಲ್ ಎನರ್ಜಿ ಫ್ಲೋಗೆ ಯಾವುದೇ ಅಡ್ಡಿಯಾಗಲ್ಲ, ಅದನ್ನ ನಾವು ಗರಿಷ್ಠ ಮಟ್ಟದಲ್ಲಿ ಬಳಸ್ಕೊಳ್ಬಹುದು. ಸೊ ಇದು ಬರೀ ಒಂದು ಭಂಗಿ ಅಲ್ಲ, ಇದೊಂದು ರೀತಿ ಸೈಂಟಿಫಿಕ್ ಟೆಕ್ನಿಕ್ ಇದ್ದಾಗೆ.
ಸರಿ, ಈಗ ನಾವು ಪುರಾಣ, ಖಗೋಳ, ವಿಜ್ಞಾನ ಹೀಗೆ ಬೇರೆ ಬೇರೆ ಆಯಾಮಗಳಿಂದ ಮಹಾಶಿವರಾತ್ರಿಯನ್ನ ನೋಡಿದ್ವಿ. ಈಗ ಇವೆಲ್ಲವನ್ನು ಒಟ್ಟು ಸೇರಿಸಿ ಒಂದು ದೊಡ್ಡ ಚಿತ್ರಣ ನೋಡೋ ಪ್ರಯತ್ನ ಮಾಡೋಣ. ಸೊ ನಾವು ಮಹಾಶಿವರಾತ್ರಿಯನ್ನ 3 ಹಂತಗಳಲ್ಲಿ ಅರ್ಥ ಮಾಡ್ಕೋಬಹುದು. ಮೊದಲನೇ ಹಂತ ಪೌರಾಣಿಕ ವಿವರಣೆ, ಇದು ನಮ್ಮ ಸಂಸ್ಕೃತಿಯ ಅಡಿಪಾಯ. ಎರಡನೇ ಹಂತ ಖಗೋಳದ ವಿವರಣೆ, ಇದು ಈ ರಾತ್ರಿಯ ಟೈಮಿಂಗ್ ಯಾಕೆ ಇಷ್ಟು ಸ್ಪೆಷಲ್ ಅಂತ ಹೇಳುತ್ತೆ. ಮತ್ತು ಮೂರನೇ ಹಂತ ಜೈವಿಕ ಅಥವಾ ಮಾನವ ಅನುಭವದ ವಿವರಣೆ, ಅಂದ್ರೆ ನಮ್ಮ ಶರೀರದ ಮೇಲೆ ಇದರ ಪರಿಣಾಮ ಏನು ಅನ್ನೋದು. ಕೊನೆಯದಾಗಿ ಹೇಳೋದಾದ್ರೆ, ನಾವು ಇದನ್ನ ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಪೌರಾಣಿಕ, ವೈಜ್ಞಾನಿಕ ಅಥವಾ ಆಧ್ಯಾತ್ಮಿಕ ಯಾವುದೇ ದೃಷ್ಟಿಯಿಂದ ನೋಡಿದ್ರೂ ಮಹಾಶಿವರಾತ್ರಿ ಅನ್ನೋದು ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅಂದ್ರೆ ಪರ್ಸನಲ್ ಗ್ರೋತ್ಗೆ ಸಿಗುವ ಒಂದು ಅದ್ಭುತ ವಾರ್ಷಿಕ ಅವಕಾಶ. ಇದು ಬರೀ ಒಂದು ರಾತ್ರಿಯ ಆಚರಣೆ ಅಲ್ಲ, ಇದೊಂದು ನಮ್ಮೊಳಗಿನ ಪ್ರಯಾಣ. ಇದೆಲ್ಲವನ್ನ ನೋಡಿದಾಗ ಒಂದು ಪ್ರಶ್ನೆ ಮೂಡುತ್ತೆ. ನಮ್ಮ ಹಿರೀಕರು ತಮ್ಮ ಅನುಭವದಿಂದ, ಅಂತರ್ಜ್ಞಾನದಿಂದ ಕಂಡುಕೊಂಡ ಸತ್ಯವನ್ನೇ ಇವತ್ತಿನ ಆಧುನಿಕ ವಿಜ್ಞಾನ ತನ್ನದೇ ಆದ ಭಾಷೆಯಲ್ಲಿ, ತನ್ನದೇ ಆದ ಪದಗಳನ್ನು ಬಳಸಿ ವಿವರಿಸೋಕೆ ಪ್ರಯತ್ನ ಮಾಡ್ತಿದೆಯಾ? ಬಹುಶಃ ಸತ್ಯ ಒಂದೇ ಆಗಿರಬಹುದು, ಅದನ್ನ ಹೇಳೋ ಭಾಷೆಗಳು ಮಾತ್ರ ಬೇರೆ ಬೇರೆ ಇರ್ಬೋದು ಅಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡಿ.